ಎಸ್ ಮಂಡ್ಯ ಲೋಕ ಕಥನ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಮಂಡ್ಯ ಲೋಕ ರಣಕಣ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಮತ್ತೆ ಬಿಗ್ ಫೈಟ್ ಸ್ಟಾರ್ಟ್ ಆಗಿದೆ. ಕಿಕ್ ಸ್ಟಾರ್ಟ್ ಕೊಡೋದಕ್ಕೆ ಇದ್ದ ಕುಮಾರಸ್ವಾಮಿ ಭರ್ಜರಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ದರ್ಶನ್ ಕ್ಯಾಂಪೇನ್ ಜೋರಾಗ್ತಾ ಇದೆ. ಸ್ಟಾರ್ ಚಂದ್ರು ಪರ ಮಳವಳ್ಳಿಯಲ್ಲಿ ಸಾರಥಿ ಮತಬೇಟೆ ಮತ್ತೊಮ್ಮೆ. ಎಸ್, ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮೊನ್ನೆಯಷ್ಟೇ ಸ್ಟಾರ್ ಚಂದ್ರು ಅವರ ಪರವಾಗಿ ಭರ್ಜರಿಯಾಗಿ ಅಬ್ಬರದ ಭಾಷಣವನ್ನ ಮಾಡುವುದರ ಮುಖಾಂತರ ರೋಡ್ ಶೋ ಕೂಡ ನಡೆಸಿದ್ರು. ಇತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಳಮಳ ಸ್ಟಾರ್ಟ್ ಆದ್ರೂ ಕೂಡ ರಾಜಕೀಯ ಎದುರಾಳಿಯನ್ನ ಹೇಗಾದ್ರೂ ಮಾಡಿ ಈ ಬಾರಿ ಮಣಿಸಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಇತ ಪದೇ ಪದೇ ದರ್ಶನ್ ಅವರನ್ನ ಪ್ರಚಾರಕ್ಕೆ ಕರೆಸೋದ್ರ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿಗೆ ಟಕ್ಕರನ್ನ ಕೊಡಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ಸ್ ಅನ್ನ ಹಾಕೊಂಡಿದ್ದಾರೆ. ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತಹ ದಾಸ ಒಂದು ಸರಿ ಮಂಡ್ಯದಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ದಕ್ಕೇನೆ ಈಗಾಗಲೇ ಕಾಂಗ್ರೆಸ್ ಅಲೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಮತ್ತೊಮ್ಮೆ ಸ್ಟಾರ್ ಚಂದ್ರು ಅವರ ಪರವಾಗಿ ಸಾರಥಿ ಮತಬೇಟೆಯನ್ನ ನಡೆಸೋದಕ್ಕೆ ಅಖಾಡ ರೆಡಿಯಾಗಿದೆ. ರಾಜಕೀಯ ಎದುರಾಳಿಯ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಯಾಂಪೇನ್ ಅನ್ನ ನಡೆಸೋದಕ್ಕೆ ಒಂದು ಕಡೆ ಸಜ್ಜಾಗ್ತಾ ಇದ್ರೆ, ಇತ್ತ ದರ್ಶನ್ ಅವರ ಪರವಾಗಿ ಅಂದ್ರೆ ಏನು ಸ್ಟಾರ್ ಚಂದ್ರು ಅವರ ಪರವಾಗಿ ದರ್ಶನ್ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಬೂಸ್ಟ್ ಅನ್ನ ತಂದು ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು. ಇತ್ತ ಸಾರಥಿಯನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳು ನೆರೀತಾ ಇದ್ದಾರೆ, ಕಾರ್ಯಕರ್ತರಿರ್ತಾರೆ, ಮುಖಂಡರಿರ್ತಾರೆ. ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವರಿಗೆ ಹಾಗೆ ಸ್ಟಾರ್ ಚಂದ್ರು ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕೀಯ ಎದುರಾಳಿಯ ಕ್ಷೇತ್ರದಲ್ಲೂ ಕೂಡ ಎಚ್ಡಿಕೆ ಕ್ಯಾಂಪೇನ್ ಅನ್ನು ನಡೆಸ್ತಾರೆ. ಈಗಾಗಲೇ ಗೊತ್ತಾಗಿರುತ್ತೆ ಯಾರು ಅಂತ. ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಕ್ಷೇತ್ರದಲ್ಲಿ ಪವರ್ ಶೋವನ್ನ ನಡೆಸಲಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಏಟಿಗೆ ಎದರೇಟು. ಸ್ಟಾರ್ ನಟರನ್ನ ಕರೆಸಿ ನೀವು ಅಬ್ಬರದ ಪ್ರಚಾರ ಮಾಡ್ತಿರೋ, ರೋಡ್ ಶೋ ಮಾಡ್ತಿರೋ, ಅದೇ ನಿಮಗೆ ಬಿಟ್ಟಿತ್ತು. ಬಟ್ ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆದ್ದೇ ಗೆಲ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ಕಾನ್ಫಿಡೆಂಟ್ ನಲ್ಲಿದ್ದಾರೆ. ಇಲ್ಲಿ ಮಂಡ್ಯ ಅಖಾಡ ಏನಾಗುತ್ತೆ ಅಂತ ಮತದಾರರಿಗೆ ಕುತೂಹಲ ಕೆಳಿಸ್ತಾ ಇದೆ. ಮತದಾರ ಪ್ರಭುಗಳನ್ನ ಮತಗಟ್ಟೆ ವರೆಗೂ ಕೂಡ ಸೆಳೆಯೋದಕ್ಕೆ ನಾನಾ ರೀತಿಯಾದಂತ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಒಂದು ಕಡೆ ದರ್ಶನ್, ಇನ್ನೊಂದು ಕಡೆ ಚಲುವರಾಯಸ್ವಾಮಿ ಅವರ ಅಖಾಡದಲ್ಲಿ ಪವರ್ ಶೋವನ್ನ ನಡೆಸೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ. ಈಗಾಗಲೇ ಒಂದು ಕಡೆ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ತಯಾರಿಯನ್ನ ಮಾಡಿಕೊಂಡಿರುವಂತಹ ಮೈತ್ರಿ ನಾಯಕರು ಮಧ್ಯಾಹ್ನ ಸಾಲಿಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸೋದ್ರ ಮುಖಾಂತರ ಜನರ ಮನಸ್ಸನ್ನ ಸೆಳೆಯೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಅವರ ಕ್ಷೇತ್ರದಲ್ಲೇನೆ ಪವರ್ ಶೋವನ್ನ ತೋರಿಸಿ ಅಲ್ಲೂ ಕೂಡ ಗೆಲುವಿನ ನಾಗಾಲೋಟವನ್ನ ನೋಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ. ನೋಡ್ಬೇಕಾಗುತ್ತೆ ಇವತ್ತು ಸಾಲಿಗ್ರಾಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ, ಮಳವಳ್ಳಿಯಲ್ಲಿ ದರ್ಶನ್ ಅವರು ಹೇಗೆ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ ಏನು ಅಂತ.